ನಮಸ್ಕಾರ. ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ಚವಾನ್. ಮೊದಲಿಗೆ ಮುಖ್ಯಾಂಶಗಳು. ಗುಡಿಬಂಡೆಯಲ್ಲಿ ನೇಣಿಗೆ ಶರಣಾದ ಚಾಲಕ, ಪ್ರಿಯತಮೆ ಕಿರುಕುಳದ ಆರೋಪ ಮಾಡಿದ ಕುಟುಂಬಸ್ಥರು, ಪತ್ನಿ ತಾಯಿಯೊಂದಿಗೆ ವಾಸವಿದ್ದ ಚಾಲಕ ನಿಗೂಢ ಸಾವಿನ ರಹಸ್ಯ ಭೇದಿಸುತ್ತಿರುವ ಪೊಲೀಸರು. ಕಾನೂನು ಕೈಗೆತ್ತಿಕೊಂಡವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮನವಿ. ಜಂಗಮಕೋಟೆಯಲ್ಲಿ ಕೆಎಡಿಬಿಗೆ ಜಮೀನು ನೀಡಲು ಒಪ್ಪಿದ ರೈತರ ಬೆದರಿಸುವ ಆರೋಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ. ಜನವರಿ 1ರಿಂದ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿ ಆದೇಶ. ಪೊಲೀಸ್ ಇಲಾಖೆಯಿಂದ ಹೆಲ್ಮೆಟ್ ಕುರಿತು ಜಾಗೃತಿ. ವಾರ್ತೆಗಳ ವಿವರ. ಚಾಲಕನಾಗಿದ್ದ ವ್ಯಕ್ತಿಯೊಬ್ಬ ರಾತ್ರಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಈತನ ಸಾವಿನ ಬಗ್ಗೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿ ತನಿಖೆಗೆ ಒತ್ತಾಯಿಸಿರುವ ಘಟನೆ ನಡೆದಿದೆ. ಹಾಗಾದರೆ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ನಿವಾಸಿ 32 ವರ್ಷದ ಬಾಲಾಜಿ ಸಿಂಗ್ ಎಂಬಾತ ನಿನ್ನೆ ರಾತ್ರಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಸಾವಿನ ಬಗ್ಗೆ ಮೃತನ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದು, ಸೂಕ್ತ ತನಿಖೆಗೆ ಒತ್ತಾಯಿಸಿದ್ದಾರೆ. ಮೃತ ಬಾಲಾಜಿ ಸಿಂಗ್ ಚಾಲಕನಾಗಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ. ಮನೆಯಲ್ಲಿ ಹೆಂಡತಿ, ಮಗು ಹಾಗೂ ತಾಯಿಯೊಂದಿಗೆ ಸಂತೋಷವಾಗಿ ಇರ್ತಿದ್ದಂತೆ. ಕಳೆದ ರಾತ್ರಿ ಏನಾಯ್ತೋ ಮನೆಗೆ ಹೋಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಕುರಿತು ಮೃತನ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದು, ನನ್ನ ಮಗನಿಗೆ ಮತ್ತೊಬ್ಬ ಯುವತಿಯ ಜೊತೆ ಸಂಬಂಧ ಇತ್ತು. ಈ ಬಗ್ಗೆ ರಾಜಿ ಪಂಚಾಯಿತಿ ಮಾಡಿ ಅವಳಿಂದ ದೂರ ಮಾಡಿದ್ವು. ಆದರೆ ಅವಳು ನನ್ನ ಮಗನಿಗೆ ಫೋನ್ ಮಾಡಿ ಕಾಟ ಕೊಡ್ತಿದ್ಲು. ಅವಳ ಮೇಲೆ ನಮಗೆ ಅನುಮಾನ ಇದೆ ಅಂತ ಆರೋಪಿಸಿದ್ದಾರೆ. ಬೆಳಗ್ಗೆ 6:40 ಫೋನ್ ಮಾಡಿದೆ. ಇಲ್ಲಿ ಬಂದು ಇಲ್ಲೇ ಆಚೆ ಯಾರಿಗೆ ಫೋನ್? ನಮ್ಮ ಯಜಮಾನ್ರಿಗೆ. ಏನು ಹೆಸರು? ಬಾಲಾಜಿ ಸಿಂಗ್. ಅವ್ರಿಗೆ ಫೋನ್ ಮಾಡಿದ್ರೆ ರಿಂಗ್ ಆಯ್ತು. ಅಲ್ಲಿ ಮತ್ತೆ ನೋಡ್ಬಿಟ್ಟು ಮತ್ತೆ ರಿಂಗ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಬೇರೆಯವ್ರಿಗೆ ಫೋನ್ ಮಾಡಿ ಕಳಿಸಿದೆ. ಅಣ್ಣ ಬಂದು ಮತ್ತೆ ಈ ಅಣ್ಣ ಬಂದಿದ್ರು, ನರೇಶ್ ಅಣ್ಣ. ಮತ್ತೆ ಅವ್ರ ಮೇಲೆ ಇರೋರು ಬಂದು ಬಾಕಲ್ ತೆಗ್ದ್ಬಿಟ್ಟು ನೋಡಿದ್ರೆ ಹಿಂಗಾಗ್ಲಿ. ಏನಿಲ್ಲ ಸರ್, ಅದೇ ಆ ಹುಡುಗಿ ಒಬ್ಳಿದ್ಲು, ಅವಳಿಂದಾನೇ ಅನ್ಕೊಂತೀನಿ ಸರ್. ಫೋನ್ ಇಲ್ಲ ಸರ್, ಒಂದು ತಿಂಗಳ ಮುಂಚೆ ಮಾತಾಡ್ತಾ ಇದ್ರು. ಅವತ್ತೇನ ಜಗಳ ಆಗಿ ಇದ್ ಮಾಡ್ಕೊಂಡು ಮತ್ತೆ ಇದು ಬಿಟ್ಟಿದ್ರು ಅವರು. ಮತ್ತೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅವಳ ಮೇಲೆ ಸರ್ ಅನುಮಾನ, ಇನ್ಯಾರ ಮೇಲೇನು ಇಲ್ಲ ಸರ್. ಅವಳು ಯಾರೋ ಎಲ್ಲ ಶಿಲ್ಗಡ್ದಲ್ಲಿ ಇದಾರಂತೆ ಸರ್. ಅವಳ ಹೆಸರೇನೋ ಗಾಯತ್ರಿನಂತೆ. ಅವಳು ಬಿಟ್ರೆ ಇನ್ಯಾರು ಇಲ್ಲ ಸರ್ ನಮ್ಗೆ. ನಮ್ಮ ಮನೇಲಿ ಇನ್ನು ಇವ್ರ ಗಂಡ ಹೆಂಡ್ತಿನೂ ಅಷ್ಟಲ್ಲೇ. ಇನ್ನು ನಾನು ಮನೇಲಿ ಏನು ಮಾತಾಡಲ್ಲ. ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ನಾನು. ಸಂಜೆ ಅಂದ್ರೆ ನೈಟ್ ಆಗೋಗುತ್ತೆ ನಾನು ಬರೋಷ್ಟೊತ್ತಿಗೆ. ಇನ್ನು ಮಗು ಮೇಲೆ ಅಂದ್ರೆ ಪ್ರಾಣ ಅವ್ನಿಗೆ. ಮಗು ಮೇಲೆ ಆಟ ಆಡ್ಕೊಂಡು ಮಗು ಹತ್ರನೇ ಇದ್ದೋಗ್ತಾನೆ ಟಿವಿ ನೋಡ್ಕೊಂಡು. ಅಷ್ಟು ಬಿಟ್ರೆ ನಮ್ಮ ಮನೇಲಿ ಏನೂ ಇಲ್ಲ ಸರ್. ಕಿತ್ತಾಡೋದು ಏನೂ ಇಡಲ್ಲ ಸರ್. ನಮ್ಮ ಮನೇಲಿ ಸೈಲೆಂಟ್ ಆಗಿ ಸಂಸಾರ ನಡೆದೋಗ್ಬೇಕು ಅಂತ ನಾನು ಸೈಲೆಂಟ್ ಆಗಿ ಇಟ್ಟಿದ್ದೀನಿ ಸರ್. ಮನೆ ಎಲ್ಲ ಆಯ್ತು ಸರ್. ವಾರ್ನಿಂಗ್ ಕೊಟ್ಟು ಇಲ್ಲಿ ಮನೆ ಹತ್ರ ಬಂದು ಅವಳು ಗಲಾಟೆ ಮಾಡಿ ಎಲ್ಲ ಆಯ್ತು ಸರ್. ಏನ್ ಮಾಡಿದ್ರು ಅವಳು ಬಿಟ್ಟಿಲ್ಲ ಸರ್. ಇವನೇ ಬಿಟ್ಟಿಲ್ವೋ ಅವಳೇ ಬಿಟ್ಟಿಲ್ವೋ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಇವನು ಮಾತಾಡಿಲ್ಲ ಅಂದ್ರೆ ಅವಳೇ ಫೋನ್ ಮಾಡಿ ಇದ್ ಮಾಡ್ತಾಳೆ ಸರ್. ಟಾರ್ಚರ್ ಕೊಡ್ತೀನಿ, ಸತ್ತೋಗ್ಬಿಡ್ತೀನಿ ನೀನ್ ಮಾತಾಡಿಲ್ಲ ಅಂದ್ರೆ, ಅದು ಇದು ಅಂತ ಏನೇನೋ ಮೆಸೇಜ್ಗಳು ಸರ್. ಇವತ್ತು ನೀಸ್ಬಿಟ್ಲು ನನ್ನ ಮಗುನ. ನಾನು ಅವತ್ತೇ ಕೇಳ್ದೆ, ಫೋನ್ ಮಾಡಿ ಏನಕ್ಕೋಸ್ಕರ ನೀನ್ ಹಿಂಗ್ ಮಾಡೋದು, ಇಷ್ಟ ದಿನಾನೇ ಬಿಟ್ಬಿಟ್ಟೆ, ಇವಾಗ ನಿಮ್ಗೆ ಏನಾನ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ಬಂದ ಅಂತ ಅವಾಗ ಫೋನ್ ಮಾಡಿ ಜಾಸ್ತಿ ಗಲಾಟೆ ಇಟ್ಕೊಂಡೆ ನಾವು ಇಬ್ರು. ಅವರು ಮತ್ತೆ ಬಂದು ಅವ್ರು ನನ್ಗಂದ್ರು, ನಾನ್ ನಿನ್ಗೆ ಏನಾಗ ಬಿಟ್ಟು ಹೋಗ್ತೀನಮ್ಮ, ನಿನ್ ಬಿಟ್ಟು ಹೋಗಲ್ಲ, ಅವಳಾಗ್ರೆ ಅವಳ್ಗಾನ ಬಿಟ್ಬಿಡ್ತೀನಿ, ನಿನ್ ಬಿಡಲ್ಲ, ಅವಳು ಹಿಂಗ್ ಟಾರ್ಚರ್ ಕೊಟ್ಟಿದ್ದಕ್ಕೆ ನಾನು ಹೋಗ್ತಾ ಇರೋದು, ಇಲ್ಲಾಂದ್ರೆ ನಾನು ಹೋಗೋದೇ ಇಲ್ಲ ಅಂದ್ರು ಸರ್. ಮೊದ್ಲೇ ಗಂಡ ಅವಳಿಗೆ ಮದುವೆ ಆಗಿ 2 ಮಕ್ಕಳು ಸರ್. ನಮ್ಮ ಕಾರ್ಗೆ ಡ್ರೈವರ್ ಆಗಿ ಬಂದು, ಅವಳ ಗಂಡ ಡ್ರೈವರ್ ಆಗಿ ಬಂದು ಇವನು ಅವಳು ಅಡ್ಜಸ್ಟ್ ಆಗೋಗ್ಬಿಟ್ಟು ನಮ್ಮ ಸಂಸಾರನೇ ಹಾಳು ಮಾಡ್ಬಿಟ್ರು ಸರ್. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕೆಐಎಡಿಬಿಗೆ ಜಮೀನು ನೀಡಲು ಒಪ್ಪಿರುವ ರೈತರನ್ನು ಬೆದರಿಸುವ ಕೆಲಸವಾಗುತ್ತಿದ್ದಂತೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಂಗಮಕೋಟೆ ಹೋಬಳಿ ಕೆಐಎಡಿಬಿ ಜಮೀನುಗಳ ರೈತರ ಪರ ಹೋರಾಟ ಸಮಿತಿ ಮುಖಂಡರು ಪೊಲೀಸರಿಗೆ ಮನವಿ ಸಲ್ಲಿಸಿದರು.
ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕೆಐಎಡಿಬಿಗೆ ಜಮೀನು ನೀಡಲು ಒಪ್ಪಿರುವ ರೈತರನ್ನ ಬೆದರಿಸುವ ಕೆಲಸವಾಗ್ತಿದ್ದಂತೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಜಂಗಮಕೋಟೆ ಹೋಬಳಿ ಕೆಐಎಡಿಬಿ ಜಮೀನುಗಳ ರೈತರ ಪರ ಹೋರಾಟ ಸಮಿತಿ ಮುಖಂಡರು ಪೊಲೀಸರಿಗೆ ಮನವಿ ಸಲ್ಲಿಸಿದರು. ಸಿಪಿಐ ಆನಂದ್ ಕುಮಾರ್ ಅವರನ್ನ ಭೇಟಿ ಮಾಡಿದ ಕೆಐಎಡಿಬಿಗೆ ಜಮೀನುಗಳನ್ನು ಮಾರಾಟ ಮಾಡಲು ಸಿದ್ಧವಿರುವ ರೈತ ಮುಖಂಡರು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಕೆಐಎಡಿಬಿಗೆ ಜಮೀನು ನೀಡಲು ಅನೇಕ ರೈತರು ಸಿದ್ಧರಿದ್ದಾರೆ. ಆದರೆ ಕೆಲ ರೈತರು ಜಮೀನು ನೀಡಲು ವಿರೋಧಿಸುತ್ತಿದ್ದಾರೆ. ಕೆಐಎಡಿಬಿಗೆ ಜಮೀನು ನೀಡದ ಕೆಲವರು ಕೆಐಎಡಿಬಿಗೆ ಜಮೀನು ನೀಡಲು ಸಿದ್ಧರಿರುವ ರೈತರನ್ನ ಕೆಐಎಡಿಬಿಗೆ ಜಮೀನು ನೀಡದಂತೆ ಬೆದರಿಸುವ ಧಮಕಿ ಹಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ದೂರಿದರು. ಇದಲ್ಲದೆ ಕೆಐಎಡಿಬಿಗೆ ಜಮೀನು ಹಸ್ತಾಂತರಿಸುವ ಕಾರ್ಯದಲ್ಲಿ ತೊಡಗಿದ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಕೆಲಸವನ್ನು ಕೂಡ ಕೆಲವರು ನಡೆಸುತ್ತಿದ್ದಾರೆ. ಇದಲ್ಲದೆ ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರಚೋದನಕಾರಿ ಭಾಷಣ ಮಾಡುವ ಮೂಲಕ ರೈತರನ್ನ ಗಲಾಟೆಗೆ, ಘರ್ಷಣೆಗೆ ಎತ್ಕಟ್ಟುವ ಕೆಲಸ ಮಾಡುತ್ತಿದ್ದು, ಅಂತವರ ವಿರುದ್ಧ ಪೊಲೀಸರು ಸುಮೋಟೋ ಕೇಸು ದಾಖಲಿಸುವಂತೆ ಒತ್ತಾಯಿಸಿದರು. ಆಮೇಲೆ ಕಾನೂನಿಗೆ ಕ್ರಮ ಆಗಿದೆ. ಏನು ಎಫ್ಐಆರ್ ಇದೆ ಅದನ್ನು ಅರೆಸ್ಟ್ ಮಾಡಿ ಇನ್ನು ಮುಂದೆ ಅವರು ಈ ರೀತಿ ಆಗದಂತೆ ಶಾಂತಿ ವಾತಾವರಣ ಸೃಷ್ಟಿಯಾಗಿದೆ. ಹೆಲ್ಮೆಟ್ ಕಡ್ಡಾಯ ಆದೇಶ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಈಗಾಗಲೇ ಅನುಷ್ಠಾನವಾಗಿದ್ದು, ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಚರಿಸುತ್ತಿದ್ದಾರೆ. ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದ್ದು, ನೂತನ ವರ್ಷದ ಮೊದಲ ದಿನದಿಂದಲೇ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿ ಆದೇಶ ನೀಡಲಾಗಿದೆ. ಇತ್ತೀಚೆಗೆ ಅಪಘಾತ ಪ್ರಕರಣಗಳು ಹೆಚ್ಚಳವಾಗುತ್ತಿರುವುದರಿಂದ ಬೈಕ್ ಸವಾರರಿಗೆ ಜನವರಿ 1ರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದ್ದು, ಬೈಕ್ ಸವಾರರು ಹೆಲ್ಮೆಟ್ ಧರಿಸಿ ಚಾಲನೆ ಮಾಡಬೇಕು ಅಂತ ಡಿವೈಎಸ್ಪಿ ಪಾಂಡುರಂಗ ಹೇಳಿದರು. ಜಿಲ್ಲಾ ಪೊಲೀಸ್ ಇಲಾಖೆ ಉಪವಿಭಾಗದಿಂದ ಇಂದು ದೊಡ್ಡಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಹೆಲ್ಮೆಟ್ ಜಾಗೃತಿ ಜಾಥಾ ಮತ್ತು ಸಾರ್ವಜನಿಕರಿಗೆ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಾರ್ವಜನಿಕರು ದ್ವಿಚಕ್ರ ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಇದರಿಂದ ಅಪಘಾತವಾದಾಗ ತಮ್ಮ ಜೀವ ಉಳಿತದೆ. ಹೆಲ್ಮೆಟ್ ಧರಿಸಿ ಸಂಚರಿಸೋದ್ರಿಂದ ಜಿಲ್ಲೆಯಲ್ಲಿ ಅಪಘಾತಗಳ ಸಂಖ್ಯೆಗಳು ಕಡಿಮೆಯಾಗುತ್ತವೆ. ಜನವರಿ 1ರಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ. ಹೊಸ ವರ್ಷಾಚರಣೆಗೆ ಸರ್ಕಾರದಿಂದ ಸುತ್ತೋಲೆ ಹೊರಡಿಸಿದ್ದು, ಇದರ ಅನ್ವಯ ಸಾರ್ವಜನಿಕರು ಆಚರಿಸಬೇಕು. ಮದ್ಯಪಾನ ಮಾಡಿ ವಾಹನ ಚಾಲನೆ, ತ್ರಿಬಲ್ ರೈಡಿಂಗ್, ಹೆಲ್ಮೆಟ್ ಧರಿಸದೆ ಚಲಾಯಿಸಿದರೆ ದಂಡ. ಮದ್ಯಪಾನ ಮಾಡಿ ವಾಹನ ಚಾಲನೆ, ತ್ರಿಬಲ್ ರೈಡಿಂಗ್, ಹೆಲ್ಮೆಟ್ ಧರಿಸದೆ ಚಲಾಯಿಸಿದರೆ ದಂಡಂ ದಶಗುಣಂ ಕಟ್ಟಿಟ್ಟ ಬುತ್ತಿ ಅಂದರು. ಎಲ್ಲ ನಮ್ಮ ಸಿಬ್ಬಂದಿಗಳು ಇವತ್ತು ನಗರದಲ್ಲಿ ಹೆಲ್ಮೆಟ್ ಮತ್ತೆ 2 ವೀಲರ್ಗಳಲ್ಲಿ ಒಂದು ರೌಂಡ್ ಹೋಗಿ ಅವೇರ್ನೆಸ್ ಜಾಥಾ ಮಾಡ್ತೀವಿ. ಹೆಲ್ಮೆಟ್ ಇಲ್ಲದೆ ಪ್ರಯಾಣ ನಮ್ಮ ಜೀವನಕ್ಕೆ ಅಪಾಯ. ಪ್ರತಿದಿನ ಸಾಯ್ತಾರೆ 2 ಜನ, ಅದರಲ್ಲಿ 75 ಭಾಗ 100ಕ್ಕೆ 2 ವೀಲರ್ ಡೆತ್ ಆಗಿರೋದು ಹೆಲ್ಮೆಟ್ ಇಲ್ಲದೆ ಕಾರಣಕ್ಕಾಗಿ. ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು 1ನೇ ತಾರೀಕಿನಿಂದ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕಂಪಲ್ಸರಿ ಹೆಲ್ಮೆಟ್ ಧರಿಸಬೇಕು. ಹೆಲ್ಮೆಟ್ ಧರಿಸದೇ ಇದ್ರೆ ನಾವು ಮೇಲೆ ಕ್ರಮ ಮಾಡ್ತೀವಿ, ಅಂದ್ರೆ ದಂಡ ವಸೂಲಿ ಮಾಡಬೇಕಾಗ್ತದೆ. 1ನೇ ತಾರೀಕು 2026 ಜನವರಿ 1ರಿಂದ ಎಲ್ಲರೂ ಕಂಪಲ್ಸರಿ ಹೆಲ್ಮೆಟ್ ಹಾಕಿ ಪ್ರಯಾಣ ಮಾಡಬೇಕು. ಇದು ಉಪವಿಭಾಗದ ಎಲ್ಲಾ ಠಾಣಾ ವ್ಯಾಪ್ತಿಯಲ್ಲೂ ಹೆಲ್ಮೆಟ್ ಧರಿಸಿ ಮಾಡಬೇಕು. ಇಲ್ಲದಿದ್ರೆ ನಾವು ವಿಶೇಷ ಅಭಿಯಾನ ಹಾಕೊಂಡು ಅಂತವ್ರ ಮೇಲೆ ದಂಡ ವಿಧಿಸುವಂತಹ ಕಾರ್ಯಕ್ರಮವನ್ನು ಮುಂದೆ 100 ಮೀಟರ್, 500 ಮೀಟರ್, 1000 ಮೀಟರ್ ಯಾವ್ದು ಇಲ್ಲ, ರಸ್ತೆಗೆ ಬಂದ್ಮೇಲೆ ಹೆಲ್ಮೆಟ್ ಕಡ್ಡಾಯ ಇರ್ತದೆ. ಹಾಗಾಗಿ ಎಲ್ಲರೂ ಗಮನ ಹರಿಸಿ, ಸಾರ್ವಜನಿಕರು ಪೊಲೀಸರಿಗೆ ಕೈ ಜೋಡಿಸ್ಬೇಕು. ನಿಮ್ಮ ರಕ್ಷಣೆಗೋಸ್ಕರ ನಾವಿರೋದು. ಹಾಗಾಗಿ ಎಲ್ಲರೂ ಹೆಲ್ಮೆಟ್ ಕಡ್ಡಾಯವಾಗಿ 1ನೇ ತಾರೀಕು ಧರಿಸ್ಬೇಕಂತ ಹೇಳ್ತೀವಿ. ಈಗ ನಾವು ಜಾಥಾ ಹಮ್ಮಿಕೊಳ್ತಾ ಇದ್ವಿ ಕೆರೆ ನಿಲ್ಸಲ್ಲಿ. ಇದೀಗ ಸಣ್ಣ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ.
ಸಾಧಿಸುವ ಛಲ ಇದ್ದರೆ ಯಾವುದೇ ಕ್ಷೇತ್ರದಲ್ಲಿ ಸಾಧಿಸಬಹುದು. ಕೆಟ್ಟ ಸಹವಾಸದಿಂದ ದೂರವಿರುವಂತೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಶಾಂತಿನಿಕೇತನ್ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಶಾಲೆಯ 26ನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಜೀವನದಲ್ಲಿ ನಿರ್ದಿಷ್ಟ ನಿಲುವು ನಿಮ್ಮಲ್ಲಿರಬೇಕು. ನಿಮ್ಮದೇ ಆದ ತೀರ್ಮಾನ ಇರಬೇಕು. ಅಂದರೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಮ್ಮ ತೀರ್ಮಾನವೇ ಅಂತಿಮವಾಗಿರಬೇಕು. ಆಗ ಮಾತ್ರ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಅಂದರು. ಪರೀಕ್ಷೆಯಲ್ಲಿ ಅಂಕಗಳಿಗೆ ಮಾತ್ರ ಸೀಮಿತಗೊಳಿಸದೆ ಮಕ್ಕಳ ಚಲನವಲನಗಳ ಬಗ್ಗೆ ಕಾಳಜಿ ವಹಿಸಬೇಕಾದ ಅಗತ್ಯ ಇದೆ. ಕೇವಲ ಅಂಕ ಪಡೆದರೆ ಸಾಲದು. ಕೆಟ್ಟ ಸಹವಾಸಗಳಿಂದ ದೂರ ಮಾಡುವ ಮೂಲಕ ಮಕ್ಕಳನ್ನು ಸರಿದಾರಿಗೆ ತಂದು ಅಡ್ಡದಾರಿ ಹಿಡಿಯೋದನ್ನು ತಪ್ಪಿಸುವಂತಹ ಕೆಲಸ ಮಾಡಬೇಕಾಗಿರುವುದು ಪೋಷಕರ ಜವಾಬ್ದಾರಿ ಅಂತ ಪೋಷಕರಿಗೆ ಕಿವಿ ಮಾತು ಹೇಳಿದರು. ಕಷ್ಟಪಟ್ಟು ಓದುವ ಬದಲಿಗೆ ಇಷ್ಟಪಟ್ಟು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಬೇಕು. ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಉನ್ನತ ಸ್ಥಾನಮಾನವನ್ನು ಅಲಂಕರಿಸಬೇಕು. ಯಾವುದೇ ಕಾರಣಕ್ಕೂ ಹೆತ್ತ ತಂದೆ ತಾಯಿ, ಹುಟ್ಟಿದ ಊರು, ವಿದ್ಯೆ ಕಲಿಸಿದ ಗುರುಗಳನ್ನು ಮರಿಬಾರ್ದು. ಅಲ್ಲದೆ ತಂದೆ ತಾಯಿ, ಗುರು ಹಿರಿಯರನ್ನು ಗೌರವಿಸೋದನ್ನು ಬಾಲ್ಯದಿಂದಲೇ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂದರು. ಶಾಂತಿನಿಕೇತನ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎಂಬಿ ಚಿಕ್ಕನರಸಿಂಹಯ್ಯ ಮಾತನಾಡಿ, ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ವಿಚಾರದಲ್ಲಿ ಶಾಲೆಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವೋ ಮನೆಯಲ್ಲಿ ಪೋಷಕರ ಪಾತ್ರವೂ ಸಹ ಅಷ್ಟೇ ಮುಖ್ಯವಾಗಿರುತ್ತೆ. ಪೋಷಕರು ತಮ್ಮ ಮಕ್ಕಳ ಚಲನವಲನಗಳ ಬಗ್ಗೆ ಗಮನ ಹರಿಸಬೇಕು. ನಮ್ಮ ಶಾಲೆಯಲ್ಲಿ 10ನೇ ತರಗತಿ ಪರೀಕ್ಷೆಯಲ್ಲಿ ಕಳೆದ ವರ್ಷ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ. ಈ ವರ್ಷವೂ ಸಹ ಇದೇ ರೀತಿಯ ಫಲಿತಾಂಶ ತರುವಲ್ಲಿ ಶಿಕ್ಷಕರು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ಎಂದ ಅವರು, ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು ಸುಲಭದ ಮಾತಲ್ಲ. ಸಾಧನೆ ಮಾಡಬೇಕಾದ್ರೆ ಕಠಿಣ ಪರಿಶ್ರಮ, ಸಾಧಿಸಬೇಕು ಅನ್ನೋ ಛಲ ಇದ್ದರೆ ಮಾತ್ರ ಗುರಿಯನ್ನು ತಲುಪಲು ಸಾಧ್ಯ ಅಂದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಮನೋಜ್ ಕುಮಾರ್ ಮಾತನಾಡುವಾಗ ಖಂಡಿತವಾಗ್ಲೂ ಬಾಗೇಪಲ್ಲಿಗೆ ಬೀದರ್ ಒಂದೇ ನನಗಂತೂ ಅನಿಸ್ತಾ ಇತ್ತು. ಯಾಕಂದ್ರೆ ಬೀದರಲ್ಲೂ ಸರಿಯಾಗಿ ಕನ್ನಡ ಬರಲ್ಲ, ನಮ್ಮ ಬಾಗೇಪಲ್ಲಿಯಲ್ಲೂ ಅದೇ ಸೇಮ್. ಮನೆಯಲ್ಲಿ ತೆಲುಗು ಮಾತನಾಡ್ತೀವಿ, ಶಾಲೆಯಲ್ಲಿ ಕನ್ನಡ ಮಾತಾಡ್ತೀವಿ. ಅದು ಸರಿಯಾಗಿ ಬರಲ್ಲ, ಇದು ಸರಿಯಾಗಿ ಬರಲ್ಲ. ನಮ್ಮ ಪರಿಸ್ಥಿತಿನೂ ಒಂದು ಈಕ್ವಲ್ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಅದು ಅವ್ರ ಜೀವನ ಹಿಸ್ಟ್ರಿ ಹೇಳಿದ್ರಲ್ಲ, ಸೇಮ್ ನಮಗೂ ಅಷ್ಟೇ. ನಾನು ಎಷ್ಟೋ ಸಲ ಇದೇ ವೇದಿಕೆ ಮೇಲೆ ಹೇಳಿರ್ತೀನಿ, ನಾವು ಒಂದು 83 ಬ್ಯಾಚ್ ನಾನು SLCಗೆ ಗೌರ್ಮೆಂಟ್ ಸ್ಕೂಲ್ ಗೂಡೂರಲ್ಲಿ 80 ಜನರಿಗೆ 7 ಜನ ಪಾಸ್ ಆಗಿದ್ದ. ಅದ್ರಲ್ಲಿ ನಾನೊಬ್ಬ. ನಾನು ಪಾಸ್ ಆದ ದಿವಸ ನಮ್ಮ ತಾಯಿ ಮನೆಗೂ ಸ್ವೀಟ್ ಹಂಚಿದ್ರು ಅಂತ ಹೇಳಿದೆ. ಸೇಮ್ ಸಾರಿ ಹೇಳ್ತಾ ಇರುವಾಗ ನನಗೂ ಅದು ನಿಜವಾಗ್ಲೂ ನೆನಪಾಯಿತು. ಯಾಕಂದರೆ ಅವ್ರು ಮಾತನಾಡುವಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಒಬ್ಬ ಮನುಷ್ಯ ಏನಾದರೂ ಸಾಧಿಸಬೇಕು ಅಂತ ಮನಸ್ಸಲ್ಲಿ ಛಲ ಇಟ್ಕೊಂಡ್ರೆ ಆ ದಿಟ್ಟ ಧೈರ್ಯ, ಆ ಒಂದು ನಮ್ಮ ಮಾಡಲೇಬೇಕು ಅಂತ ಮನಸ್ಸಿದ್ರೆ ಖಂಡಿತವಾಗ್ಲೂ ಸಾಧಿಸ್ಬೋದು ಅಂತ 100% ಈ ವೇದಿಕೆ ಮೇಲೆ ಇರೋರೆಲ್ಲ ನಾವು ಹಾಗೆ ಬಂದಿರೋದು. ಜೆಸಿಐ ಸಂಸ್ಥೆಯಿಂದ ಹಲವು ನಾಯಕರು ಸೃಷ್ಟಿಯಾಗಿದ್ದಾರೆ. ನಾಯಕತ್ವ, ವ್ಯಕ್ತಿತ್ವ ವಿಕಸನ ಗುಣಗಳ ಪ್ರೇರಣೆಗೆ ಜೆಸಿಐ ಸಹಕಾರಿಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಹೇಳಿದರು. ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿಯ ಮನ್ವಂತರ ಪಾರ್ಟಿ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ 6ನೇ ವರ್ಷದ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಅಂತ 6ನೇ ವರ್ಷದ ಈ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಮಹಿಳೆಯೊಬ್ಬರಿಗೆ ಅಧ್ಯಕ್ಷ ಸ್ಥಾನವನ್ನು ಕಲ್ಪಿಸಿರುವುದು ಸಾಬೀತುಪಡಿಸುತ್ತದೆ. ಜೆಸಿಐ ಸಂಸ್ಥೆಯಲ್ಲಿ ಅಧ್ಯಕ್ಷ ಸ್ಥಾನ ಪಡೆದ ಮೊದಲ ಮಹಿಳೆ ಮಮತಾ ಶಿವಾಜಿಯಾಗಿದ್ದಾರೆಂದು ಸಂಸ್ಥೆಯ ಹಿರಿಯರು ಹೇಳುತ್ತಿದ್ದಾರೆ. ಜೆಸಿಐ ಸಂಸ್ಥೆಯ ಕಾರ್ಯವೈಖರಿಯನ್ನು ಸುದೀರ್ಘವಾಗಿ ಯೋಚಿಸಿದಾಗ ನನ್ನ ಸೇವಾವಧಿಯಲ್ಲೂ ಇಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರಲಾಗಿತ್ತು ಎಂದರು. ಜೆಸಿಐ ಚಪ್ಪರಕಲ್ಲು ಚಂದನ ಘಟಕ ನೂತನ ಅಧ್ಯಕ್ಷೆ ಮಮತಾ ಶಿವಾಜಿಗೌಡ ಮಾತನಾಡಿ, ಕೊಯ್ರಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದನ್ನು ಜೆಸಿಐ ಸಂಸ್ಥೆ ಗುರುತಿಸಿ ಅಧ್ಯಕ್ಷ ಸ್ಥಾನ ನೀಡಿರುವುದು ಅತ್ಯಂತ ಸುಂದರ ಮಹತ್ವದ ಕ್ಷಣವಾಗಿದೆ. ಹಿರಿಯ ಹಳೆಯ ಅಧ್ಯಕ್ಷರು ಮತ್ತು ಕುಟುಂಬದವರ ಬೆಂಬಲದಿಂದ ಈ ಸ್ಥಾನಮಾನವು ದೊರೆತಿದೆ. ಜವಾಬ್ದಾರಿಯುತವಾದ ಸ್ಥಾನವನ್ನು ನೀಡಿ ಆಯ್ಕೆ ಮಾಡಿದ ಪ್ರತಿಯೊಬ್ಬ ಸದಸ್ಯರಿಗೂ ಅಭಿನಂದಿಸುತ್ತೇನೆ. ಪ್ರತಿಯೊಬ್ಬ ಸದಸ್ಯರು ನನ್ನ ಶಕ್ತಿ ಹಾಗೂ ಪ್ರೇರಣೆ ಅಂತ ಭಾವಿಸುತ್ತೇನೆ. ನಾಯಕತ್ವ ಅಂದರೆ ಅಧಿಕಾರ ಅಲ್ಲ, ಅದು ಸೇವೆ, ಧೈರ್ಯ, ಧ್ಯೇಯ ಆಗಿದೆ. ಜೆಸಿಐ ಸೇವಾ ನಾಯಕತ್ವವನ್ನು ಸಕಾರಾತ್ಮಕ ಬದಲಾವಣೆಗೆ ಶ್ರಮಿಸುತ್ತೇನೆ. ಘಟಕದ ಅಭಿವೃದ್ಧಿಗೆ ಹೆಚ್ಚು ಸಹಕಾರ ನೀಡಲಾಗುವುದು ಅಂತ ಹರ್ಷ ವ್ಯಕ್ತಪಡಿಸಿದರು. ಅತ್ಯಂತ ಸುಂದರ ಮಹತ್ವ ಕ್ಷಣವಾಗಿದೆ. ಜೆಸಿಐ ಚಪ್ಪರಕಲ್ಲು ಚಂದನ ಘಟಕದ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಈ ಗಳಿಗೆಯು
ಗೌರವಯುತವಾಗಿ ಹಾಗೂ ಕೃತಜ್ಞತೆ ಮತ್ತು ಗಂಭೀರತೆಯಿಂದ ಕೂಡಿರುತ್ತದೆ. ನನ್ನನ್ನು ಸದಾ ಮಾರ್ಗದರ್ಶನ ಮಾಡಿದ ಹಿರಿಯ ಹಳೆಯ ಅಧ್ಯಕ್ಷರುಗಳು ಹಾಗೂ ನನ್ನ ಕುಟುಂಬದವರ ಬೆಂಬಲಕ್ಕೆ ನಾನು ಸದಾ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳುತ್ತೇನೆ. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಬಿಜಿಎಸ್ ಶಾಲೆಯಲ್ಲಿ ನಡೆದ ಮಾತೃಭೋಜನ ಕಾರ್ಯಕ್ರಮ ಕೇವಲ ಒಂದು ಊಟದ ಸಮಯವಲ್ಲ, ಅದು ತಾಯಿ ಮತ್ತು ಮಗುವಿನ ನಡುವಿನ ಪವಿತ್ರ ಬಾಂಧವ್ಯವನ್ನು ಸಂಭ್ರಮಿಸುವ ಒಂದು ಸುಂದರ ಸಮಾರಂಭವಾಗಿ ಎಂದು ಮಠಾಧೀಶ ಶ್ರೀ ಮಂಗಳನಾಥ ಸ್ವಾಮೀಜಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಬಿಜಿಎಸ್ ಶಾಲೆಯ ಆವರಣದಲ್ಲಿ ಇತ್ತೀಚೆಗೆ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಮಾತೃಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದ ಮಾತೃದೇವೋ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಕಾರ್ಯಕ್ರಮವು ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಯವರ ಆಶೀರ್ವಾದದೊಂದಿಗೆ ಶಾಲೆಯ ಪ್ರಾಂಶುಪಾಲರು ಮತ್ತು ಮುಖ್ಯ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ವೇದಿಕೆಯ ಮೇಲೆ ತಾಯಿಯ ಮಹತ್ವವನ್ನು ಸಾರುವ ಗೀತೆಗಳು ಮತ್ತು ನೃತ್ಯಗಳು ಪ್ರೇಕ್ಷಕರ ಮನ ಗೆದ್ದವು. ಕೆಲವು ಬಿಜಿಎಸ್ ಶಾಖೆಗಳಲ್ಲಿ ಮಕ್ಕಳಿಂದ ತಾಯಂದಿರ ಪಾದಪೂಜೆ ಮಾಡಿಸುವ ಮೂಲಕ ಸಂಸ್ಕಾರದ ಪಾಠವನ್ನು ಕಲಿಸಲಾಯಿತು ಹಾಗೂ ಪ್ರತಿಯೊಬ್ಬ ತಾಯಂದಿರು ತಮ್ಮ ಮನೆಯಿಂದ ಪ್ರೀತಿಯಿಂದ ತಯಾರಿಸಿ ತಂದಿದ್ದ ವಿವಿಧ ಬಗೆಯ ಪೌಷ್ಟಿಕ ಆಹಾರಗಳನ್ನು ಮಕ್ಕಳಿಗೆ ಉಣಬಡಿಸಿದರು. ಶಾಲೆಯ ಮೈದಾನ ಅಥವಾ ಸಭಾಂಗಣದಲ್ಲಿ ಸಾಲಾಗಿ ಕುಳಿತು ತಾಯಂದಿರು ತಮ್ಮ ಮಕ್ಕಳಿಗೆ ಕೈತುತ್ತು ನೀಡುವ ದೃಶ್ಯ ಅತ್ಯಂತ ಭಾವುಕವಾಗಿತ್ತು. ಇದು ಹಳೆಯ ಕಾಲದ ವನಭೋಜನವನ್ನು ನೆನಪಿಸುವಂತಿತ್ತು. ತಾಯಂದಿರಿಗಾಗಿ ಕೆಲವು ಸಣ್ಣ ಪುಟ್ಟ ಮನೋರಂಜನಾ ಆಟಗಳನ್ನು ಆಯೋಜಿಸಲಾಗಿತ್ತು. ಇದು ಅವರ ದೈನಂದಿನ ಒತ್ತಡದಿಂದ ಮುಕ್ತಿ ನೀಡಿ ಸಂಭ್ರಮಿಸಲು ಅವಕಾಶ ಮಾಡಿಕೊಟ್ಟಿತ್ತು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಂದಿನ ವೇಗದ ಜೀವನದಲ್ಲಿ ಮಕ್ಕಳು ಮತ್ತು ಪೋಷಕರ ನಡುವೆ ಕಳೆದು ಹೋಗ್ತಿರುವ ಗುಣಮಟ್ಟದ ಸಮಯವನ್ನು ಮರಳಿ ತರುವುದು, ಹೊರಗಿನ ಆಹಾರಕ್ಕಿಂತ ತಾಯಿ ಮಾಡುವ ಕೈ ರುಚಿಯ ಮಹತ್ವ, ಅದರಲ್ಲಿರುವ ಪ್ರೀತಿಯನ್ನು ಮಕ್ಕಳಿಗೆ ಮನವರಿಕೆ ಮಾಡಿಕೊಡೋದು. ಈ ಕಾರ್ಯಕ್ರಮ ಯಶಸ್ವಿಯಾಯಿತು. ನೋಡೋಣ, ಮುಂದೆ ನಂದೇನಾದ್ರು ವಿಚಾರ ಇದ್ರೆ ಮಾತಾಡಬಹುದು ಅಂತ ಆಸೆ ಇತ್ತು. ಆ ನಿಶಿಕಾ ಬಂದು ಅದನ್ನು ಮಾತಾಡಿದ್ರು. ನಾನಂದೆ ನಮ್ಮ ಸಿ ಅವರಿಗೆ, ನಮ್ಮನ್ನು ಯಾಕೆ ತಂದಿಲ್ಲಿ ಕೂಡಿಸ್ತೀರಿ, ಮಕ್ಕಳ ಎಲ್ಲ ನಾವು ಏನೇನು ಹೇಳಬೇಕು ಅಂತ ಅಂದ್ಕೊಂಡು ಬಂದಿರ್ತೇವೋ ಅವೆಲ್ಲ ಮಕ್ಕಳು ನಮ್ಗಿಂತ ಚೆನ್ನಾಗಿ ಹೇಳಿರ್ತಾರೆ, ಅದಕ್ಕೆ ಅವ್ರಿಗೆ ಒಂದು ಅಭಿನಂದನೆ ಮಾಡ್ಕೊಳ್ಳೋಣ, ನಾವಿನ್ನೇನಕ್ಕೆ ಮಾತಾಡಬೇಕು ಅಂತ ಹೇಳಿದೆ. ಹಾಗೆ ಆ ಇಬ್ಬರು ಮಕ್ಕಳನ್ನು ಕೂಡ, ಹನೀಶಾ ಮತ್ತು ನಿಶಿಕಾರನ್ನು ಕೂಡ ನಾನು ಸ್ಮರಿಸ್ಕೊಂಡು, ಹಾಗೂ ಮಾತಾಡಿರ್ತಕ್ಕಂಥ ಎಲ್ಲರೂ ಕೂಡ ತುಂಬ ಸುಂದರವಾಗಿ ಮಾತಾಡಿದ್ದಾರೆ. ತಾಯಂದಿರಾಗಿರ್ತಕ್ಕಂಥ ಡಾಕ್ಟ್ರು ಆರೋಗ್ಯದ ಬಗ್ಗೆ ತಿಳಿಸಿದ್ದಾರೆ. ನಮ್ಮ ಸಿ ಅವರು ನಮ್ಮ ಶಾಲೆ ಮತ್ತು ಪೋಷಕರ ಸಂಬಂಧ ಸಂದೇಶ ಕೊಡ್ತಕ್ಕಂಥದ್ದು ನೀವು ಗಮನಿಸಿದ್ರಿ. ಇಲ್ಲಿ ಯಾವ ಜಾತಿ ಮತ ಭೇದ ಧರ್ಮಗಳಿಲ್ಲದೆ ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಬಂದು ಒಗ್ಗಟ್ಟಾಗಿ ಐಕ್ಯತಾ ಭಾವನೆಯಿಂದ ಇವತ್ತು ಮಾತೃಭೋಜನ ಮಾಡಿದ್ದೇವೆ. ಈ ಒಂದೇ ಸಂದೇಶವನ್ನು ಕೊಡ್ಲಿಕ್ಕೋಸ್ಕರನೇ ನಮ್ಮ ಪೂಜ್ಯ ಗುರುಗಳು ಈ ಮಾತೃಭೋಜನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಮಗೆ ತುಂಬ ಸಂತೋಷ ಆಗಿದೆ. ಎಲ್ಲರೂ ಕೂಡ ಯಾವ ಒಂದು ಜಾತಿ ಮತ ಭೇದಗಳ ಒಂದು ಧರ್ಮನೂ ಮೀರಿ ಇವತ್ತೊಂದು ಐಕ್ಯತೆಯನ್ನು ಮೂಡಿಸ್ತಕ್ಕಂಥ ಒಂದು ಭಾವನೆ, ಆ ಏನು ಯೂನಿಫಾರ್ಮಿಟಿ ಅಂತ ಹೇಳ್ತೇವಲ್ಲ, ಒಂದು ಐಕ್ಯತೆ, ಆ ಸಮಾನತೆ ಅಂತಕ್ಕಂಥದ್ದು ಇವತ್ತು ತಮಗೆಲ್ಲರಿಗೂ ಕೂಡ ಎದ್ದು ಕಂಡಿದೆ. ಹಾಗೆ ನಮ್ಮ ದೇಶ ಇವತ್ತು ಒಂದು ಸಮಾನತೆಯನ್ನು ಕಾಪಾಡ್ಕೋಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಗುರಿ. ಹಾಗೆ ಡಾಕ್ಟರ್ ಮಾತಾಡ್ತಾ ಹೇಳಿದ್ರು, ಆದಷ್ಟು ಕೂಡ ಬೀದಿ ತಿಂಡಿಗಳನ್ನು ಅಲ್ಲಿ ತಿನ್ನ ಬದಲು ತಾಯಂದಿರು ಹೆಚ್ಚಿಗೆ ಅಡುಗೆಗಳನ್ನು ಮಾಡಿ, ನನಗೆ ತುಂಬ ಸಂತೋಷ ಆಯಿತು. ತುಂಬ ಜನ ತಾಯಂದಿರು ಬಡಿಸಿದ್ರು, ತುಂಬ ಖುಷಿ ಆಯಿತು. ಒಳ್ಳೆ ಆಹಾರವನ್ನು ತಗೊಂಡ್ಬಂದಿದ್ರಿ. ತಾವೆಲ್ಲರೂ ನಮ್ಮ ಸಿ ಅವರು ಹೇಳ್ತಾ ಇದ್ರು, ಕನಿಷ್ಠ ಒಂದು 5 ಜನಕ್ಕೆ ತಗೊಂಬಂದಿದ್ರು, 10 ಜನಕ್ಕೂ ತಂದಿದ್ರಿ, 20 ಜನಕ್ಕೂ ತಂದಿದ್ರಿ. ಅದಕ್ಕಾಗಿ ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈ ಅನ್ನದಾನ ಅಂತಕ್ಕಂಥದ್ದು ಬಹುಶಃ ಇದು ಯಾವ ದೇಶಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಈ ಅನ್ನದಾನಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ರಾಜ್ಯ ಇದ್ದರೆ ಅದು ನಮ್ಮ ಕರ್ನಾಟಕ. ಯಾಕಂದ್ರೆ ಸಮಾಜದಲ್ಲಿರುವ ಪ್ರತಿಯೊಬ್ಬರು ಪಂಚಸೂತ್ರಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಂಡರೆ ದೇಶಕ್ಕೆ ಅಪಾರ ಕೊಡುಗೆ ನೀಡಿದಂತಾಗುತ್ತದೆ ಎಂದು ಶಿಡ್ಲಘಟ್ಟದ ಸಿಟಿಜನ್ ಶಾಲೆಯ ಅಧ್ಯಕ್ಷ ಎಸ್ ರಾಮಚಂದ್ರ ರೆಡ್ಡಿ ಹೇಳಿದರು. ಶಿಡ್ಲಘಟ್ಟ
ತಾಲೂಕಿನ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಸಿಟಿಜನ್ ಶಾಲೆಯ ದಶಮಾನೋತ್ಸವ ದೇವಿಗೆ ಕಾರ್ಯಕ್ರಮದಲ್ಲಿ ರಾಮಚಂದ್ರ ರೆಡ್ಡಿ ಮಾತನಾಡಿ, WD ಅಂದರೆ ಮಾತನಾಡುವಾಗ ಎಚ್ಚರ ಇರಲಿ, ಮಾತಿನಿಂದ ಯಾರ ಮನಸ್ಸಿಗೂ ನೋವುಂಟಾಗಬಾರದು. A ಅಂದರೆ ಆ್ಯಟಿಟ್ಯೂಡ್, ಆ್ಯಕ್ಷನ್, ನಿಮ್ಮ ವರ್ತನೆ ಬಗ್ಗೆ ನಿಗಾ ಇರಲಿ. T ಅಂತಂದರೆ ಥಿಂಕಿಂಗ್ ಥಾಟ್ಸ್, ನಿಮ್ಮ ಚಿಂತನೆಗಳ ಬಗ್ಗೆ ನಿಗಾ ವಹಿಸೋದು ಬಹಳ ಅವಶ್ಯಕ. ಇನ್ನು C ಅಂದರೆ ವಾಚಿವ್ ಕ್ಯಾರೆಕ್ಟರ್, ಅಂದರೆ ನಿಮ್ಮ ಶೀಲ ನಡತೆ ಋಣದ ಬಗ್ಗೆ ನೀವು ಗಮನ ವಹಿಸಬೇಕು. ಕೊನೆಯದಾಗಿ H ಅಂದರೆ ಆರೋಗ್ಯ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಈ 5 ಸೂತ್ರಗಳನ್ನು ಅಳವಡಿಸಿ ಜೀವನದಲ್ಲಿ ನಡೆಸ್ಕೊಂಡ್ರೆ ನಮ್ಮ ದೇಶಕ್ಕೆ ಅಪಾರ ಕೊಡುಗೆ ನೀಡಿದಂತಾಗ್ತದೆ ಎಂದರು. ಸ್ಪರ್ಧಾತ್ಮಕ ಜಗತ್ತಲ್ಲಿ ಪೋಷಕರ ಆಶಯದಂತೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಒಳ್ಳೆಯ ಸಂಸ್ಕಾರ ನೀಡುವ ಕೆಲಸವನ್ನು ಸಂಸ್ಥೆ ಮಾಡ್ತಿದೆ. ಕಳೆದ 10 ವರ್ಷಗಳಿಂದ ತಮ್ಮೆಲ್ಲರ ಸಹಕಾರದಿಂದ ಇವೆಲ್ಲವೂ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಸಹ ಇನ್ನಷ್ಟು ಪ್ರಗತಿ ಸಾಧಿಸುವ ಉತ್ಸಾಹವನ್ನು ಹೊಂದಿದ್ದೇವೆ. ತಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ. ನಾವು ದೇಶ ಕಾಯುವ ಸೈನಿಕರು, ಅನ್ನದಾತ, ರೈತರನ್ನ ಯಾವ ಕಾರಣಕ್ಕೂ ಮರಿಬಾರದು. ಜೊತೆಗೆ ವಿಜ್ಞಾನದ ವಿಷಯದಲ್ಲಿ ಸಹ ಆವಿಷ್ಕಾರಗಳು ಆಗ್ತಲೇ ಇರಬೇಕು ಅಂದರು. F. ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ಅಂಚೆ ಇಲಾಖೆ ಅಧಿಕಾರಿಯೊಬ್ಬರು ಸಾರ್ವಜನಿಕರ ಹಣ ದುರುಪಯೋಗ ಪಡಿಸಿಕೊಂಡಿರುವ ಆರೋಪ ಕೇಳಿ ಬಂದಿದೆ. ಇದು ಸಾರ್ವಜನಿಕ ವಲಯದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಅಲ್ಲದೆ 1 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆಸಿರುವ ಆರೋಪ ಇರುವ ಹಿನ್ನೆಲೆಯಲ್ಲಿ ಅಂಚೆ ಕಚೇರಿಯಲ್ಲಿ ವ್ಯವಹಾರ ನಡೆಸುತ್ತಿರುವವರ ಆತಂಕ ಹೆಚ್ಚಿಸಿದೆ. ಗೌರಿಬಿದನೂರು ತಾಲೂಕಿನ ಹಾಲಗನಹಳ್ಳಿ ಪೋಸ್ಟ್ ಆಫೀಸ್ನಲ್ಲಿ ಭಾರೀ ಅವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಪೋಸ್ಟ್ ಆಫೀಸ್ ಅಧಿಕಾರಿ ರಮ್ಯಾನವರು ಸಾರ್ವಜನಿಕರ ಉಳಿತಾಯ ಹಣ ದುರುಪಯೋಗಪಡಿಸಿಕೊಂಡು 1 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಗುಳು ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪೋಸ್ಟ್ ಆಫೀಸ್ನ ವಿವಿಧ ಉಳಿತಾಯ ಹಾಗೂ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಹಣ ಜಮಾ ಮಾಡಿದ್ದ 200ಕ್ಕೂ ಹೆಚ್ಚು ಖಾತಾದಾರರ ಖಾತೆಗಳಿಂದ ಹಣ ಕಾಣೆಯಾಗಿದೆ. ಸಾರ್ವಜನಿಕರಿಂದ ನಗದು ರೂಪದಲ್ಲಿ ಹಣ ಸ್ವೀಕರಿಸಿ ಆ ಹಣವನ್ನು ಖಾತೆಗಳಿಗೆ ಜಮಾ ಮಾಡದೆ ಸ್ವಂತ ಬಳಕೆಗೆ ತೆಗೆದುಕೊಂಡಿದ್ದಾರೆ ಅಂತ ಸಂತ್ರಸ್ತರು ಆರೋಪಿಸಿದ್ದಾರೆ. ಖಾತೆಗಳಲ್ಲಿ ಹಣ ಇಲ್ಲದೆ ಇರೋದು ಗೊತ್ತಾದ ನಂತರ ಗ್ರಾಹಕರು ಪೋಸ್ಟ್ ಆಫೀಸ್ಗೆ ತೆರಳಿ ವಿಚಾರಣೆ ನಡೆಸಿದ್ರು. ಸಮರ್ಪಕ ಉತ್ತರ ಸಿಗದ ಹಿನ್ನೆಲೆ ಆಕ್ರೋಶಗೊಂಡ ಸಾರ್ವಜನಿಕರು ಪೋಸ್ಟ್ ಆಫೀಸ್ಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ರು. ಇದರಿಂದ ಕೆಲ ಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ತಮ್ಮ ಜೀವನ ಪೂರ್ತಿ ಉಳಿಸಿದ ಹಣ ಕಳೆದುಕೊಂಡಿರುವ ಖಾತಾದಾರರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು, ಕೂಡಲೇ ತನಿಖೆ ನಡೆಸಿ ಹಣ ವಾಪಸ್ ಕೊಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರದ ಗಮನ ಸೆಳೆದಿದ್ದಾರೆ. ಇವಾಗ ನಿಮ್ದು ಜವಾಬ್ದಾರಿ ಮೇಲ್ಗಡೆ ಐತೆ ಇಲ್ವಾ? ಇದು 2ನೇ ಸಲ ಆಗಿರೋದು ನಮ್ಮೂರಲ್ಲೇ. ಕೋಟಿ ತಿನ್ಬಿಟ್ರೆ ಇದಕ್ಕೆ ಯಾರು ಜವಾಬ್ದಾರಿ? ನೀವ್ ಯಾಕೆ ಮಾಡಿಲ್ಲ? ಎಲ್ಲ ಚೆಕ್ ಮಾಡ್ಬೇಕಾಗಿತ್ತು. ಯಾಕೆ ಮಾಡಿಲ್ಲ ನೀವು? ನಿಮ್ ಜವಾಬ್ದಾರಿ ಐತೆ ಇಲ್ವಾ? ಯಾಕೆ ಮಾಡಿಲ್ಲ ನೀವು? ನಿಮ್ಮ ಕಂಪ್ಲೇಂಟ್ ಮಾಡ್ಬೇಕು. ಘಟನೆಗೆ ಸಂಬಂಧಿಸಿ ಅಂಚೆ ಇಲಾಖೆ ಮೇಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಸಾಧ್ಯತೆ ಇದ್ದು, ಅಧಿಕಾರಿ ರಮ್ಯಾ ವಿರುದ್ಧ ಶಿಸ್ತು ಕ್ರಮ ಹಾಗೂ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಮುಂಬರುವ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಜೆಡಿಎಸ್ ಸಂಘಟನಾ ಕಾರ್ಯಗಳಲ್ಲಿ ತೊಡಗಿದ್ದು ಕಾರ್ಯಕರ್ತರನ್ನು ಒಗ್ಗೂಡಿಸಿ ಪಕ್ಷದ ಪ್ರಚಾರ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ರಾಜ್ಯಾಧ್ಯಕ್ಷ HES ಚಂದನ್ ಹೇಳಿದರು. ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಚಿಂತಾಮಣಿ ನಗರ ಹೊರವಲಯದ ಕಡಪ ಬೈಪಾಸ್ ಜೆಕೆ ಭವನದಲ್ಲಿ ಜೆಡಿಎಸ್ನಿಂದ ಕಾರ್ಯಕರ್ತರಿಗೆ ಹಮ್ಮಿಕೊಂಡಿದ್ದ ಸಾಮಾಜಿಕ ಜಾಲತಾಣದ ಕುರಿತು 1 ದಿನದ ಕಾರ್ಯಾಗಾರದಲ್ಲಿ ಮಾತನಾಡಿದ HES ಚಂದನ್, ಯುವ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಯುವ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುತ್ತಿದ್ದಾರೆ. ಅಲ್ಲದೆ HD ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಜಾರಿಗೆ ತಂದ ಜನಪರ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸಲು ಸಾಮಾಜಿಕ ಜಾಲತಾಣ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಜೆಡಿಎಸ್ ಮುಂದಾಗಿದೆ ಎಂದರು. ಕಾರ್ಯಕರ್ತರಲ್ಲಿ ಪ್ರೇರಣೆ ತುಂಬುವ ವಿಧಾನಗಳು, ಡಿಜಿಟಲ್ ಸದಸ್ಯತ್ವ ಅಭಿಯಾನದ ಮಹತ್ವ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಪಕ್ಷ ನೇರವಾಗಿ ಜನಸಾಮಾನ್ಯರನ್ನ ಸಂಪರ್ಕಿಸುವ ಮಾರ್ಗಗಳ ಕುರಿತು ಮಾಹಿತಿ ನೀಡಿದರು. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಪಕ್ಷವು ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದು,
ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಡಿ ಈಗಾಗಲೇ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರವಾಸ ನಡೆಸಿದ್ದು ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ಲಭಿಸಿದೆ. ಮುಂದಿನ ತಿಂಗಳುಗಳಲ್ಲಿ ಇನ್ನಷ್ಟು ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದರು. ಈ ಗುರಿ ಸಾಧನೆಗಾಗಿ ಯುವ ಘಟಕ ಹಾಗೂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಚುರುಕಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಕೋರ್ ಕಮಿಟಿ ಅಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಸಾಮಾಜಿಕ ಜಾಲತಾಣಗಳ ಮೂಲಕ ಪಕ್ಷವು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಬೇಕಿದೆ. ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಆಕಾಂಕ್ಷಿಗಳೊಂದಿಗೆ ನಿರಂತರ ಚರ್ಚೆಗಳು ನಡೀತಾ ಇದ್ದು 2028ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿಸೋದೇ ಪಕ್ಷದ ಗುರಿಯಾಗಿದೆ. ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಇನ್ನಷ್ಟು ಚುರುಕುಗೊಳಿಸುವ ಜೊತೆಗೆ ಬೂತ್ ಮಟ್ಟದಲ್ಲಿ ಸಂಘಟನೆ ಬಲಪಡಿಸಲು ಮುಂದಿನ ದಿನಗಳಲ್ಲಿ ಸಭೆಗಳನ್ನು ನಡೆಸಿ ಸ್ಪಷ್ಟ ಕಾರ್ಯಯೋಜನೆ ರೂಪಿಸಲಾಗುವುದು ಎಂದರು. ಇದರಲ್ಲಿ ಯಾವ ತರ ಅಂದ್ರೆ ಇದು ಉಚಿತ, ಫ್ರೀ ಆಗಿ ಎಲ್ಲರೂ ಯೂಸ್ ಮಾಡುವಂತದ್ದು, ಮತ್ತೆ ಇಮಿಡಿಯೇಟ್ ಆಗಿ ನ್ಯೂಸ್ ಅನ್ನು ನಾವು ತಲುಪಿಸಬಹುದು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಡಿಬಂಡೆಯಲ್ಲಿ ನೇಣಿಗೆ ಶರಣಾದ ಚಾಲಕ, ಪ್ರಿಯತಮೆ ಕಿರುಕುಳದ ಆರೋಪ ಮಾಡಿದ ಕುಟುಂಬಸ್ಥರು, ಪತ್ನಿ ತಾಯಿಯೊಂದಿಗೆ ವಾಸವಿದ್ದ ಚಾಲಕ ನಿಗೂಢ ಸಾವಿನ ರಹಸ್ಯ ಭೇದಿಸುತ್ತಿರುವ ಪೊಲೀಸರು. ಕಾನೂನು ಕೈಗೆತ್ತಿಕೊಂಡವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮನವಿ. ಜಂಗಮಕೋಟೆಯಲ್ಲಿ ಕೆಎಡಿಬಿಗೆ ಜಮೀನು ನೀಡಲು ಒಪ್ಪಿದ ರೈತರ ಬೆದರಿಸುವ ಆರೋಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ. ಜನವರಿ 1ರಿಂದ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿ ಆದೇಶ. ಪೊಲೀಸ್ ಇಲಾಖೆಯಿಂದ ಹೆಲ್ಮೆಟ್ ಕುರಿತು ಜಾಗೃತಿ. ವಾರ್ತೆಗಳು ಮುಕ್ತಾಯವಾಗಿದೆ. ನಮಸ್ಕಾರ.